Hello everyone, welcome to Desi Eat. Eat Desi, love Desi. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮಾಡ್ತಿರೋ ರೆಸಿಪಿ ಪ್ರೋಟೀನ್ ರಿಚ್ ರೆಸಿಪಿ, ಹಾಗೆ ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ಗೆ ತುಂಬ ಹೆಲ್ಪ್ ಆಗೋ ರೆಸಿಪಿ. ಸೊ ಡೋಂಟ್ ಮಿಸ್ ದ ರೆಸಿಪಿ. ಸೊ ಲೆಟ್ಸ್ ಸಿ ದ ಇಂಗ್ರೀಡಿಯೆಂಟ್ಸ್. ಹೆಸರುಕಾಳು, ಈರುಳ್ಳಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು, ಜೀರಿಗೆ ಪುಡಿ, ಮೆಣಸಿನಕಾಳು ಪುಡಿ, ಉಪ್ಪು ಹಾಗೆ ನಿಂಬೆಹಣ್ಣು. ಸೊ ಫಸ್ಟ್ ಹೆಸರು ಕಾಳನ್ನು ನೆನೆ ಹಾಕಬೇಕು. ನಾನು ಬೆಳಿಗ್ಗೆ ಹೆಸರು ಕಾಳನ್ನು ನೆನೆ ಹಾಕಿ ಸಂಜೆಗೆಲ್ಲ ಬಟ್ಟೆ ಕಟ್ಟಿಟ್ಟಿದ್ದೆ. ಸೊ ಓವರ್ನೈಟ್ ಇಡೋದ್ರಿಂದ ಬೆಳಗ್ಗೆಗೆಲ್ಲ ಈ ಥರ ಮೊಳಕೆ ಸ್ಪ್ರೌಟ್ಸ್ ಬಂದಿದ್ವು. ನಾನು ಆಗಲೇ ಹೇಳಿದಾಗೆ ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ಗೆ ತುಂಬ ಹೆಲ್ಪ್ ಆಗೋ ರೆಸಿಪಿ ಅಂತ. ಏನಿದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ, ಡೈಟಿಂಗ್ ಮಾಡೋರು ಹಾಕ್ಕೊಳ್ಳೋವಂಥ ಒಂದು ಶೆಡ್ಯೂಲ್ ಇದು. 16:8 ಶೆಡ್ಯೂಲಲ್ಲಿ ಮಾಡಿದರೆ ಇದೊಂದು ಪರ್ಫೆಕ್ಟ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಶೆಡ್ಯೂಲ್. ಈ ಇಂಟರ್ಮಿಟೆಂಟ್ ಫಾಸ್ಟಿಂಗಲ್ಲಿ 2 ಮೀಲ್ಸ್ ಇರುತ್ತೆ ಆ್ಯಂಡ್ 1 ಪ್ರೋಟೀನ್ ರಿಚ್ ಸ್ನ್ಯಾಕ್ಸ್ ಇರುತ್ತೆ. ಸಮ್ ಅರೌಂಡ್ 4 o'clockಗೆ ಆ ಟೈಮಲ್ಲಿ ನೀವು ಈ ಸ್ನ್ಯಾಕ್ನ ಟ್ರೈ ಮಾಡ್ಬೋದು. ತುಂಬ ಹೆಲ್ತಿ ಹಾಗೆ ಟೇಸ್ಟಿಯಾಗಿರೋ ಹೆಸರು ಕಾಳಿನ ಸಲಾಡ್ ಇದು. ಯು ಕ್ಯಾನ್ ಟ್ರೈ ದಿಸ್. ಇಲ್ಲಿ ನಾನು ಚಾಪ್ ಮಾಡ್ಕೊಂಡಿರೋ ಎಲ್ಲ ವೆಜಿಟೇಬಲ್ಸ್ನ ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆ ಸ್ವಲ್ಪ ಸಾಲ್ಟ್, ಪೆಪ್ಪರ್, ಜೀರಿಗೆ ಪುಡಿ ಹಾಗೆ ಲೆಮನ್ನ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರಲ್ಲ ಎಷ್ಟು ಈಸಿ ಆ್ಯಂಡ್ ಸಿಂಪಲಾಗಿ ಮಾಡ್ಕೋಬೋದು ಅಂತ. ಅದರಲ್ಲೂ ಇದು ಒಂದು ಪ್ರೋಟೀನ್ ರಿಚ್ ಹೆಲ್ತಿ ಸಲಾಡ್ ಇದು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋರ್ಗಷ್ಟೇ ಅಲ್ಲ, ಎಲ್ಲರೂ ಟ್ರೈ ಮಾಡ್ಬೋದು. ಯಾಕೆಂದರೆ ಇದು ತುಂಬ ಹೆಲ್ತಿಯಾಗಿರೋ ರೆಸಿಪಿ. ಓಕೆ ದೆನ್, ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಇನ್ನೂ ಡಿಫ್ರೆಂಟ್ ರೆಸಿಪೀಸ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನಿಮ್ಮ ಸಪೋರ್ಟಿಂದ ನನಗೆ ತುಂಬಾ ಎಂಕರೇಜ್ಮೆಂಟ್ ಸಿಗುತ್ತೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್. ಆ್ಯಂಡ್ ಫೈನಲಿ ಎಲ್ಲವೂ ಆ್ಯಡ್ ಮಾಡಿದ ಮೇಲೆ ಈ ಥರ ಒಂದ್ಸಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಫೈನಲಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋರಿಗೆ ಒಂದು ಒಳ್ಳೆ ಹೆಲ್ತಿ ರಿಚ್ ಪ್ರೋಟೀನ್ ರೆಸಿಪಿ ರೆಡಿ. ಓಕೆ ದೆನ್, ಸ್ಟೇ ಟ್ಯೂನ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ.